ಏನು ಇಷ್ಟ ಆಯ್ತು ನಿಮಗೆ? ಲೈಕ್ ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಸಸ್ಪೆನ್ಸ್ ಎಲ್ಲ ಸಸ್ಪೆನ್ಸ್ ಎಲ್ಲ ಚೆನ್ನಾಗಿತ್ತು. ಲೈಕ್ ಟ್ವಿಸ್ಟ್ ಇತ್ತು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್. ನೋಡ್ಬೋದಲ್ಲ ಕನ್ನಡ ಜನರ? ಹಾಂ, ನೋಡ್ಬೋದು. ನೀವು ಕುತ್ಕೊಂಡು ನೋಡಿದ್ರೆ ಏನು ಅನಿಸ್ತದೆ ಸರ್ ಮೂವಿ? ಅಂತೂ ಜನ ಹೇಳಬೇಕು ಅಂತ. ಅಲ್ಲ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು ಜಗನ್ ಮಧ್ಯೆ ತುಂಬ ಅಂದರೆ ಪಿಂಡರ್ ಆಫ್ ಸೈಲೆನ್ಸ್ ತುಂಬ ಸೀರಿಯಸ್ ಆಗಿ ನೋಡಿದ್ರು. ಸೊ ಎಲ್ರಿಗೂ ಕಷ್ಟಪಟ್ಟು ಸಿನಿಮಾ ಮಾಡ್ತೀರಿ. ಆ ಸಿನಿಮಾ ಇವತ್ತು ಜನರ ಮಧ್ಯದಲ್ಲಿ ನೀವು ಕುತ್ಕೊಂಡು ನೋಡ್ಬೇಕಾದ್ರೆ ನಿಮ್ಗೆ ಏನು ಖುಷಿ ಆಗುತ್ತೆ ಒಂಥರ. ಅಂದರೆ ಅವರ ರಿಯಾಕ್ಷನ್ಸನ್ನು ನೋಡ್ತಾ ಸಿನಿಮಾ ನೋಡೋದು ಖುಷಿ ಆಗುತ್ತೆ. ತುಂಬಾ ವರ್ಸಟೈಲ್ ಕ್ಯಾರೆಕ್ಟರ್ಸ್ ಕಾಣಿಸ್ಕೊತಾ ಇದ್ದಾರೆ. ಸೊ ಈ ಮೂವಿ ಚೂಸ್ ಮಾಡಿದ್ದು ಮತ್ತೆ ಮುಂದೆ ಮೂವೀಸ್ ಚೂಸ್ ಮಾಡಿರೋದು ಹೇಗಿದೆ? ಈ ಮೂವಿ ಚೂಸ್ ಮಾಡಿದ್ದಾಗಿರ್ಲಿ ಅಥವಾ ಮುಂದೆ ಮೂವೀಸ್ ನೀವು ಮಾಡ್ತಿರೋದಾಗಿರ್ಲಿ, ಸೊ ಯಾಕೆ ಈ ವರ್ಸಟೈಲಿಟಿ? ಅಂದರೆ ನಾನು ಬೇಸಿಕಲಿ ಥಿಯೇಟ್ರನ್ನ ಆದ್ದರಿಂದ ಸೊ ಹಿಂಗೆ ಬೇರೆ ಬೇರೆ ಥರದ ಪಾತ್ರಗಳನ್ನ ಹುಡುಕ್ತಾ ಇರ್ತೀನಿ, ಸಿಕ್ಕಿದಾಗ ಮಾಡ್ತೇನೆ. Yeah, the movie was very nice. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. How did you feel the suspense? Suspense actually ಚೆನ್ನಾಗಿತ್ತು. Ending was kind of unexpected, but it was good. Thank you. ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಐ ಥಿಂಕ್ ದ ಸಸ್ಪೆನ್ಸ್ ವಾಸ್ ವೆರಿ ನೈಸ್. ಸೊ ಖುಷಿ ಆಯಿತು ನೋಡಿ. ಆ್ಯಂಡ್ ಯಾವ ಪಾರ್ಟ್ ಇಷ್ಟ ಆಗಿದೆ? ನಂಗೆ ಐ ಥಿಂಕ್ ದ ಮ್ಯೂಸಿಕ್ ಪಾರ್ಟ್ ಆಫ್ ಇಟ್, ಯಾಕಂದರೆ ನನ್ನ ವೆರಿ ಗುಡ್ ಫ್ರೆಂಡ್ ರೂಪೇಶ್ ಅವರೇ ಮ್ಯೂಸಿಕ್ ಮಾಡಿರೋದು. ಸೊ ದ್ಯಾಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆಫ್ ಕೋರ್ಸ್ ಖುಷಿ ಅವರು ಅಮೇಸಿಂಗ್ ಆ್ಯಕ್ಟಿಂಗ್. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ತುಂಬಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸಂಪತ್ ಸರ್ ತುಂಬಾನೇ ಸಸ್ಪೆನ್ಸ್ ಆಗಿದೆ. ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಸಖತ್ ನಾವು ಈಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಟ್ವಿಸ್ಟ್ ಸಂಪತ್ ಅವ್ರು ಕೊಟ್ಟಿದ್ದ ಟ್ವಿಸ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಕ್ಚುಲಿ. ಅದು ಈಗಲೇ ರಿವೀಲ್ ಮಾಡೋದು ಗೊತ್ತಾಗಲ್ಲ. ಟಿವಿಗೆ ಬಂದು ನೋಡಿದ್ರೆ ಆ್ಯಕ್ಚುಲಿ ಖುಷಿ ಆಗ್ಬೋದೇನೋ, ಬಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡ್ರ್ಯಾಗನ್ ಆಗೈತೆ. ಅದು ಬಿಟ್ಟರೆ ಎಲ್ಲನೂ ಸ್ಟೋರಿ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಖುಷಿ ರವಿ ಮತ್ತು ಸಂಪತ್ ಅವರು, ಪ್ರವೀಣ್ ಅಥರ್ವ, ಸುಜಿತ್, ಮಧುಶ್ರೀಕರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವೆರಿ ಗ್ರಿಪ್ಪಿಂಗ್ ಸ್ಟೋರಿ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟಿಂಗ್, ವಂಡರ್ಫುಲ್ ಪರ್ಫಾರ್ಮೆನ್ಸಸ್. ಸಿನಿಮಾಟೋಗ್ರಫಿನೂ ತುಂಬ ಚೆನ್ನಾಗಿದೆ. ನೈಸ್. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಆ ಥರ ಕ್ಲೈಮ್ಯಾಕ್ಸು, ಬಟ್ ವೆರಿ ನೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಸರ್? ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಫಿಲಿಮ್ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಇಷ್ಟ ಆಯ್ತು? ನನಗೆ ಮ್ಯೂಸಿಕ್ ತುಂಬ ಹೌದು ಮೆಸೇಜ್ ಇದೆ, ಬಟ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಹೇಗಿತ್ತು ಸರ್? ಸರ್ ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಟರ್ಸ್ ಅದು ಇಬ್ಬರು ಹಂಗೆ ಕ್ಯಾರೆಕ್ಟರ್ಸ್ ಆಗೇ ಇದ್ದಾರೆ ಸರ್. ಆ್ಯಕ್ಟಿಂಗ್ ಥರನೇ ಕಾಣಿಸ್ತಾ ಇಲ್ಲ. ವೆರಿ ನೈಸ್ ಪಿಕ್ಚರ್ ಸರ್. ಸೆಕೆಂಡ್ ಹಾಫು ಚೆನ್ನಾಗಿತ್ತು ಸರ್. ನಿಮ್ಗೇನು ಇಷ್ಟ ಆಯ್ತು? ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸರ್. ಸರ್ ಸಸ್ಪೆನ್ಸ್ ತುಂಬ ಚೆನ್ನಾಗಿತ್ತು ಸರ್. ಅದು ಲಾಸ್ಟ್ ಫ್ಯೂ ಸೆಕೆಂಡ್ಸ್ ತುಂಬ ಚೆನ್ನಾಗಿತ್ತು. ಅದು ಲಾಸ್ಟ್ವರೆಗೂ ಸಸ್ಪೆನ್ಸ್ ಆಗಿದೆ. ತುಂಬ ಲೈಕ್ ಮಾಡಿದೆ, ಪರವಾಗಿಲ್ಲ. ಮೂವಿ ತುಂಬ ಚೆನ್ನಾಗಿದೆ. ತುಂಬ ಟ್ವಿಸ್ಟ್ಸ್ ಇದೆ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಇತ್ತು. ಮತ್ತು ಬಿ ಜಿ ಎಮ್ ತುಂಬ ಚೆನ್ನಾಗಿ ಬಾಲಿವುಡ್ ಥರ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಎಂಡಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ಈ ಥರ ಟ್ವಿಸ್ಟ್ ಇರುತ್ತೆ ಅಂತ ಯಾರು ಥಿಂಕೇ ಮಾಡಲ್ಲ. ರಿಯಲಿ ದ ಮೂವಿ ಈಸ್ ವೆರಿ ನೈಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಮ್ಯಾಮ್, ಖುಷಿ ರವಿ ಅವರು ಫಸ್ಟ್ ಲವ್ ಜಾಸ್ತಿ ಕಾಣಿಸ್ಕೊಂಡ್ರು. ಇವಾಗ ಪ್ಲೀಸ್ ದಯವಿಟ್ಟು ಏನು ರಿವೀಲ್ ಮಾಡಬೇಡಿ. ಇವಾಗ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರ ಜಾನರ್ಸ್ ಏನಕ್ಕೆ ಚೂಸ್ ಮಾಡ್ತೀವಿ? ಸರ್, ಆ್ಯಕ್ಟರ್ ಅಂದಮೇಲೆ ವರ್ಸಟ್ಯಾಲಿಟಿ ಇರಲೇಬೇಕು. ಸೊ ಈ ಥರ ಜಾನರ್ಸಿಂದ ನನಗೆ ಆ ವರ್ಸಟ್ಯಾಲಿಟಿ ಜನಕ್ಕೂ ಕಾಣುತ್ತೆ. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮುಖಾಂತರ ನಾನು ಜನರನ್ನ ತಲುಪಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಸೊ ಹೋಪ್ಫುಲಿ ಜನರು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನು ಸೀಕ್ರೆಟು? ಏನಿಲ್ಲ ಸರ್, ಸೀಕ್ರೆಟ್ ಅಂತ ಇಲ್ಲ. ಒಳ್ಳೆ ಒಳ್ಳೆ ಸಿನಿಮಾ ಜಾನರ್ಸ್ ನನಗೆ ಬರ್ತಾ ಇದೆ. ದಟ್ ಈಸ್ ಲೈಕ್ ನಂಗೆ ತುಂಬ ಖುಷಿ ಇದೆ ಅದರಿಂದ. ಸೊ ಜನ ಇಷ್ಟಪಟ್ಟರೆ ಅದು ಇನ್ನೂ ಖುಷಿ ಆಗುತ್ತೆ ಅಷ್ಟೇ. ಮೂವಿ ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್. ಒಂದು ತುಂಬ ಕಮ್ಮಿ ಪಾತ್ರಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಒಳ್ಳೆ ಸ್ಟೋರಿನ. ತುಂಬ ಖುಷಿ ಆಯಿತು. ಎಸ್, ಇಬ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಬಟ್ ಫಿಲ್ಮ್ ನೋಡಿದ್ರೇ ಗೊತ್ತಾಗುತ್ತೆ ಆ ಕಾಂಬಿನೇಷನ್ ಹೆಂಗೆ ವರ್ಕೌಟ್ ಆಯಿತು ಅಂತ ಹೇಳ್ಬಿಟ್ಟು.
ಫುಲ್ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರ್ ಸಸ್ಪೆನ್ಸ್ ವೈಸು ನೀವು ಕೆಲವೊಂದು ಸಸ್ಪೆನ್ಸ್ ಅಲ್ಲಿ ಕಾಣಿಸ್ಕೊಂಡ್ರೆ, ಸೊ ಆ ಥರ ಸಸ್ಪೆನ್ಸ್ ಅಲ್ಲಿ ನಿಮ್ಮನ್ನ ನೋಡಿದಾಗ ಜನರ ಮಧ್ಯೆ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಅನ್ನಿಸ್ತಿದೆ. ಸೊ ನಾ ಮಾಡಿದ ಕೂಡ ಈ ಥರದ್ದು ಪಾತ್ರ ಫಸ್ಟ್ ಟೈಮ್. ಸೊ ಬೇರೆ ಎಲ್ಲ ಸಿನಿಮಾದಲ್ಲಿ ಸ್ವಲ್ಪ ರಾ ಆಗಿತ್ತು. ಸೊ ಈ ಫಿಲ್ಮಲ್ಲಿ ಸ್ವಲ್ಪ ಡೀಸೆಂಟ್ ಬಾಯ್ ಆಗಿ ಬಂದು ಸೊ ಫಿಲ್ಮ್ ನೋಡಿ ನೀವು ಗೊತ್ತಾಗ್ಬಿಡುತ್ತೆ. ನೀವೇ ಜನರ ಮುಂದೆ ಕೂತ್ಕೊಂಡು ನೋಡಿದ್ರೆ ಏನನ್ಸುತ್ತೆ? ಇಲ್ಲ, ಆ್ಯಕ್ಚುಲಿ ಬೀಯಿಂಗ್ ಆನ್ ಆರ್ಟಿಸ್ಟ್ ತುಂಬ ಖುಷಿ ಆಗುತ್ತೆ ಜನರ ಮಧ್ಯೆ ಅವ್ರ ರಿಯಾಕ್ಷನ್ಸ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಈ ಸ್ಕ್ರಿಪ್ಟ್ ಕೂಡ ನನಗೆ ಸ್ಟಾರ್ಟಿಂಗಿಂದಲೂ ತುಂಬ ಇಂಟ್ರೆಸ್ಟಿಂಗ್ ಆಗೇ ಇತ್ತು. ಬಿಕಾಸ್ ನಮಗಿರೋ ಬೌಂಡ್ರೀಸಲ್ಲಿ ಒಂದೇ ಮನೇಲಿ ಇಷ್ಟೇ ಜನ ಆರ್ಟಿಸ್ಟ್ ಇಟ್ಕೊಂಡು ಹೆಂಗೆ ಎಲ್ಲೂ ಲ್ಯಾಗ್ ಆಗದೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ತೆಗೆಯೋದು ಅಂತ ಡೈರೆಕ್ಟಾಗಿ ಪ್ಲಾನಿಂಗು ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಹೇಗೆ ಅಂತಂದರೆ ಮೋರ್ ದೆನ್ ಆರ್ಟಿಸ್ಟ್ ಲೊಕೇಶನ್ಗಳೇ ಒಂದೊಂದು ಕತೆಗಳನ್ನ ಹೇಳುತ್ತೆ. ಲೈಕ್ ಹಾಲ್, ಬೆಡ್ರೂಮ್, ಈ ಕಡೆ ಲಿವಿಂಗ್ ರೂಮ್, ಒಂದೊಂದು ರೂಮಲ್ಲಿ ಒಂದೊಂದು ಕತೆಗಳು ಕೊಡುತ್ತೆ. ಸೊ ಇದಕ್ಕೆ ಆರ್ಟಿಸ್ಟ್ಗಳು ಸಪೋರ್ಟ್ ಕೊಟ್ಟಂಗೆ ಆಯ್ತು. ಇಲ್ಲಿ ಲೊಕೇಶನ್ಸ್ಗೆ ಆರ್ಟಿಸ್ಟ್ಗಳು ಸಪೋರ್ಟ್ ಕೊಟ್ಟು ಎಲ್ಲ ಓವರ್ ಆಲ್ ಒಂದು ಗುಡ್ ಪ್ಯಾಕೇಜ್. ಆ್ಯಂಡ್ ಆಲ್ ದಿ ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ಲೈಕ್ ಇನ್ ಹೌಸಲ್ಲೇ ವರ್ಕ್ ಮಾಡಿದ್ದೀವಿ. ಲೈಕ್ ಒಂದೇ ಟೀಮ್ ಆಗಿ, ಯಾವುದು ನಾಟ್ ಜಸ್ಟ್ ಫಾರ್ ಪೇಮೆಂಟ್ ಅನ್ನೋ ಥರ ಎಲ್ಲ ಅಲ್ಲದೆ ಇನ್ ಹೌಸ್ ಥರ ಎಲ್ಲ ವರ್ಕ್ ಮಾಡಿ ನೋಡ್ಬೇಕು. ಮಿಕ್ಕಿದ್ದು ಆಡಿಯನ್ಸ್ ಹೇಳಬೇಕು ಹೇಗಿದೆ ಅಂತ. ಸೊ ಫಸ್ಟ್ ಮೂವಿನ ಸರ್? ಇಲ್ಲ, ಫಸ್ಟ್ ದ್ವಿಮುಖ ಅಂತ ಒಂದು ಫಿಲಮ್ ಮಾಡಿದ್ದೆ. ಇನ್ನೊಂದು ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಒಂದು ವಿಲನ್ ಆಗಿ ಮಾಡಿದ್ದೀನಿ. ಆ್ಯಂಡ್ ರೀಸೆಂಟ್ಲಿ ಒಂದು ಸೀರಿಯಲ್ ಲೀಡಾಗಿ ಮಾಡಿದ್ದೆ, ರಾಣಿ ಅಂತ, ಹಾಟ್ಸ್ಟಾರಲ್ಲಿದೆ. ಸೊ ದಿಸ್ ಇಸ್ ಮೈ 4th ಫಿಲಮ್, ನೀತಿ ಅಂತ. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಪ್ರೆಸ್ ಅವರು ನೀವು ಹೇಳಬೇಕು, ಪಬ್ಲಿಕ್ ಅವರು ಹೇಳಬೇಕು ಹೇಗಿದೆ ಪಿಕ್ಚರ್ ಅಂತ. ನಾನು ಹೇಳೋದಕ್ಕಿಂತ ಬೇರೊಬ್ಬರು ಹೇಳಿದ್ರೆ ಅದೇ ಚಂದ. ಜನರಿಗೆ ಏನು ಹೇಳ್ತೀರಾ ಈ ಸಿನಿಮಾ ನೋಡಿ? ಯಾಕೆ ಈ ಸಿನಿಮಾ ನೋಡ್ಬೇಕು? ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕಿಂತ ಫುಲ್ ಆ್ಯಂಡ್ ಫುಲ್ ಒಂದು ಎಂಟರ್ಟೈನ್ಮೆಂಟ್ ಮೂವಿ. ಅದನ್ನು ನೋಡಿ ಎಂಜಾಯ್ ಮಾಡಬೇಕಂದು ಮಾಡಿದ್ದೀನಿ. ಆಡಿಯನ್ಸ್ ಎಲ್ಲ ಟ್ವಿಸ್ಟ್ ಅಂತ ಹೇಳ್ತಿದ್ದಾರೆ. ಟ್ವಿಸ್ಟ್ ಇದೆ ಸರ್ ಮೂವಿಲಿ. ಅದು ನೀವು ನೋಡಿ ಹೇಳ್ಬೇಕು. ನನಗೆ ನೀವು ನೋಡಿದ್ರೇ ಚಂದ. ನಿಮ್ಗೆ ಎಷ್ಟು ಖುಷಿ ಆಯ್ತು ಇಷ್ಟು ಜನ ನಿಮ್ಮ? ಈಗ ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಮೂವಿ ಹೊರಗಡೆ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಪಬ್ಲಿಕ್ ನೋಡಿ ಈ ಥರ ಪಿಕ್ಚರ್ನ ಎಂಜಾಯ್ ಮಾಡಿ ನಮಗೂ ಈ ಥರ ಎಂಕರೇಜ್ ಮಾಡಿದ್ರೆ ಮುಂದೇನೋ ಒಂದು ಡೀಸೆಂಟ್ ಫಿಲ್ಮ್ನೇ ಮಾಡೋಕ್ಕೆ ನನಗೆ ಆಸೆ ಆಗ್ತಾಯಿದೆ. ಥ್ಯಾಂಕ್ ಯು.